ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಾಕ್ಯ ಏನೆಂದರೆ, ನಮ್ಮ ದೇವರು ನಮ್ಮ ತಂದೆ ಆಗಿದ್ದಾರೆ. ಹಿ ಹ್ಯಾಸ್ ಗಿವನ್ ಅಸ್ ದ ಅಥಾರಿಟಿ ಟು ಬಿಕಮ್ ಸನ್ಸ್ ಆ್ಯಂಡ್ ಡಾಟರ್ಸ್. ನಾಟ್ ಓನ್ಲಿ ದ್ಯಾಟ್, ಇವತ್ತು ನಾವು ಅಪ್ಪ ತಂದೆ ಅಂತ ಕರೆಯೋ ಒಂದು ಭಾಗ್ಯ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ವಿ ಆರ್ ದ ಮೋಸ್ಟ್ ಪ್ರಿವಿಲೇಜ್ಡ್ ಪೀಪಲ್. ಯಾಕೆಂದರೆ ದೇವರೇ ತಂದೆನೇ. ಅವರು ದೇವರಾದರೂ ಸಹ ಹಿ ಹ್ಯಾಸ್ ಅ ಹಾರ್ಟ್ ಆಫ್ ಅ ಫಾದರ್. ಆ್ಯಸ್ ಅ ಫಾದರ್ ಕೇರ್ಸ್ ಫಾರ್ ಅಸ್, ಆ್ಯಸ್ ಅ ಫಾದರ್ ಲವ್ಸ್ ಅಸ್, ಅವರ್ ಹೆವೆನ್ಲಿ ಫಾದರ್ ಲವ್ಸ್ ಅಸ್. ನಾವು ಇವತ್ತು ಲೋಕದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಜೀವನ ಮಾಡಿದರೂ ನಮ್ಮ ಮೇಲೆ ನಮ್ಮ ತಂದೆಯ ಹಸ್ತ ಇದೆ. ಅವರ್ ಫಾದರ್ ಲವ್ಸ್ ಅಸ್, ಹಿಸ್ ಐಸ್ ಆರ್ ಅಪಾನ್ ಅಸ್, ಹಿ ಹ್ಯಾಸ್ ಲವ್ಡ್ ಅಸ್ ವಿತ್ ಅನ್ ಎವರ್ ಲಾಸ್ಟಿಂಗ್ ಲವ್. ಮೊದಲನೇದಾಗಿ ನಾವು ನೋಡ್ತೇವೆ, ನಮ್ಮ ತಂದೆ ನಮ್ಮನ್ನು ಪ್ರೀತಿಸ್ತಾರೆ. ಎರಡನೇದಾಗಿ ಹಿ ಫಾರ್ಗಿವ್ಸ್ ಅಸ್. ಪ್ರಿಯರೇ, ಪೂರ್ವಕ್ಕೂ ಪಶ್ಚಿಮಕ್ಕೂ ಇಷ್ಟು ದೂರ ಇದೆನೋ ಅಷ್ಟು ದೂರ ನಮ್ಮ ದ್ರೋಹವನ್ನು ಸ್ವಾಮಿ ತೆಗೆದು ಹಾಕಿದ್ದಾರೆ. ವೈ? ಬಿಕಾಸ್ ಹಿ ಈಸ್ ಅವರ್ ಫಾದರ್. ಒಂದು ದೇವರು ಇಡ್ತಿದ್ರೆ ಅವರು ಮೂಯಿ ತೀರಿಸ್ತಾರೆ. ನೀನು ತಪ್ಪು ಮಾಡಿದ್ಯಾ, ನಿನಗೆ ಶಿಕ್ಷೆ ಆಗಲೇಬೇಕು. ಆದರೆ ನಮ್ಮ ದೇವರು ನಮ್ಮ ತಂದೆ ಆದ ಕಾರಣ ಹಿ ಫಾರ್ಗಿವ್ಸ್ ಅಸ್. ನಮ್ಮ ದೇವರ ವಾಕ್ಯ ಹೇಳುತ್ತೇನೆಂದರೆ, ನಾವು ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ಸ್ವಾಮಿಯನ್ನು ನಂಬಿದರೆ ನಮ್ಮನ್ನು ಕ್ಷಮಿಸ್ತಾರೆ. ದ ಬ್ಲಡ್ ಆಫ್ ಜೀಸಸ್ ಕ್ಲೆನ್ಸಸ್ ಅಸ್ ಆ್ಯಂಡ್ ಮೇಕ್ಸ್ ಅಸ್ ಹೋಲ್. ಅದೇ ರೀತಿಯಲ್ಲಿ ನಮ್ಮ ದ್ರೋಹಗಳು, ಇಫ್ ಅ ಸಿನ್ಸ್ ಆರ್ ರೆಡ್ ಲೈಕ್ ಕ್ರಿಮ್ಸನ್, ಹಿ ವಿಲ್ ಮೇಕ್ ಇಟ್ ವೈಟ್ ಎಸ್ ಸ್ನೋ. ನಾವು ನಮ್ಮ ತಂದೆಯಾದ ದೇವರ ವಿರುದ್ಧವಾಗಿ ಇಷ್ಟೊಂದು ತಪ್ಪು ಮಾಡಿದ್ದೇವೆ, ಅವರು ಕ್ಷಮಿಸ್ತಾರೆ. ನಮ್ಮ ಲೋಕದ ತಂದೆ ವಿರುದ್ಧವಾಗಿ ನಾವು ಇಷ್ಟೊಂದು ತಪ್ಪು ಮಾಡಿದ್ದೇವೆ, ಅವರೂ ಕ್ಷಮಿಸ್ತಾರೆ. ಪ್ರಿಯರೇ, ನಮ್ಮ ದೇವರು ಹೇಗೆ ನಮ್ಮನ್ನು ಕ್ಷಮಿಸ್ತಾರೋ ಅದೇ ರೀತಿಯಲ್ಲಿ ನಮ್ಮ ಲೋಕದ ತಂದೆಯೂ ನಮ್ಮನ್ನು ಕ್ಷಮಿಸ್ತಾರೆ. ನಮಗೆ ಈ ಒಂದು ಕತೆ, ವಿ ನೋ ದಿಸ್ ಪ್ಯಾರೇಬಲ್, ಲೂಕನ್ನು ಬರೆದ ಸುವಾರ್ತೆ ಅದ 15ನೇ ಅಧ್ಯಾಯದಲ್ಲಿ ನಾವೊಂದು ಕಥೆಯನ್ನು ಓದ್ತೇವೆ. ಒಬ್ಬ ತಂದೆಗೆ 2 ಮಕ್ಕಳಿದ್ರು. ಕಳೆದು ಹೋದ ಮಗನ ಕತೆ ನಮಗೆಲ್ಲರಿಗೆ ಗೊತ್ತಿದೆ. ತಂದೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದರು, ಒಳ್ಳೆ ಸಂಪಾದನೆ ಮಾಡ್ತಾಯಿದ್ರು. ಆದರೆ ಮೊದಲನೇ ಮಗ ವಾಸ್ ಓಕೆ. ಎರಡನೇ ಮಗನಿಗೆ ಏನಾಯ್ತು ಅಂದರೆ, ಅವನಿಗೆ ಲೋಕದ ಆಸೆ ಆಯಿತು. ಅವನು ಅದನ್ನೆಲ್ಲ ನೋಡಿಕೊಂಡು ಹಿ ವಾಂಟೆಡ್ ಟು ಎಂಜಾಯ್ ದ ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್. ಅದಕ್ಕೆ ತಂದೆ ಹತ್ರ ಹೋಗಿ ನನಗೆ ಬೇಕಿದ್ದ ಆಸ್ತಿಯನ್ನು ಕೊಡು ಅಂತ ಕೇಳಿದಾಗ, ಯು ಥಿಂಕ್ ದಟ್ ಫಾದರ್ ವಾಸ್ ನಾಟ್ ಹರ್ಟ್? ಅವನಿಗೆ ಕೌನ್ಸಿಲ್ ಮಾಡಿರಲಿಕ್ಕೆಲ್ಲವ, ಅವನಿಗೆ ಕೇಳಿರಲಿಕ್ಕೆಲ್ಲವ? ಯಾಕೆ? ಇದು ಇದ್ದದ್ದೆಲ್ಲ ನಿಂದೆ. ಪ್ರಿಯರೇ, ಇವತ್ತು ಸಹ ಎಷ್ಟೋ ಮಕ್ಕಳು ತಂದೆ ಹತ್ರ ಹೋಗಿ ದ ವೇ ದೇ ಸ್ಪೀಕ್ ಟು ದಿಯರ್ ಫಾದರ್ಸ್, ದ ವೇ ದೇ ಡಿಮ್ಯಾಂಡ್ ದಿಯರ್ ಥಿಂಗ್ಸ್. ಆ್ಯಕ್ಚುಲಿ ಅದು ಆಸ್ತಿ ಇದ್ದದ್ದು ತಂದೆದೇ. ತಂದೆ ತನ್ನ ಆಸ್ತಿ ಬೇರೆ ಯಾರಿಗೂ ಕೊಡಲ್ಲ. ಅವ್ರ ದ ಬೆಸ್ಟ್ ಫ್ರೆಂಡ್ ಇನ್ ದ ಮಗ ದ ಬೆಸ್ಟ್ ಆಗಿದ್ದರೂ ಸಹ ಅವರ ಆಸ್ತಿ ಮಾತ್ರ ಅವನು ಯಾರಿಗೂ ಕೊಡಲ್ಲ. ಏನಾದರೂ ಸಹ ಅವರ ಆಸ್ತಿ ಅವರ ಮಕ್ಕಳಿಗೇ ಹೋಗುತ್ತೆ. ಆದರೆ ಈ ಮಗನಿಗೆ ಏನಾಯ್ತು ಅಂದರೆ, ಲೋಕದ ಆಸೆ ವಾಸ್ ಪುಲ್ಲಿಂಗ್ ಹಿಮ್, ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್, ದ ಲಸ್ಟ್ ಆಫ್ ದಿಸ್ ವರ್ಲ್ಡ್. ಅದಕ್ಕೆ ತಂದೆ ಹತ್ರ ಹೋಗಿ ನನ್ನ ಭಾಗ ಕೊಟ್ಟು ಬಿಡು. ಅಲ್ಲಿ ಎಲ್ಲಿ ನಾವು ಓದೋದಿಲ್ಲ, ನೀವು ಆಮೇಲೆ ಓದ್ಕೊಳ್ರಿ, ಎಲ್ಲಿ ನಾವು ನೋಡೋದಿಲ್ಲ ದಟ್ ದ ಫಾದರ್ ಸ್ಕೋಲ್ಡೆಡ್ ಅಟ್ ಹೇಮ್, ದ ಫಾದರ್ ಯೆಲ್ಡ್ ಅಟ್ ಹೇಮ್, ದ ಫಾದರ್ ಟೋಲ್ಡ್ ಹಿಮ್ ಟು ಗೆಟ್ ಔಟ್ ಆಫ್ ದ ಹೌಸ್. ಎಲ್ಲಿ ನಾವು ನೋಡೋದಿಲ್ಲ. ಅವನ ಆಸ್ತಿ ಕೇಳಿದ ತಕ್ಷಣ ತಂದೆಗೆ ನೋವಾಗಿರ್ತದೆ. ಒಂದು ಸಂಗತಿ ನಾನು ಹೇಳ್ತೇನೆ ಪ್ರಿಯರೇ, ನಮ್ಮ ತಂದೆಯಾದ ದೇವರಿಗೂ ಇಮೋಷನ್ಸ್ ಇದೆ. ನಮಗೆ ದೇವರು ಹೇಳಿದ ತಕ್ಷಣ ಇಟ್ಸ್ ಟೋಟಲಿ ಅ ಡಿಫ್ರೆಂಟ್ ಪಿಕ್ಚರ್. ನನಗೆ ಹಂಗೆ ಇತ್ತು. ಏನೆಂದರೆ, ಗಾಡ್ ಈಸ್ ಗಾಡ್, ಹಿ ಈಸ್ ನಾಟ್ ಅ ಪರ್ಸನ್, ಹಿ ಡಸಂಟ್ ಹ್ಯಾವ್ ಇಮೋಷನ್ಸ್. ಅವ್ರಿಗೆ ಬೇಸರ ಆಗೋದಿಲ್ಲ. ಬಟ್ ವಾಕ್ಯವನ್ನು ಓದ್ಕೊಂಡು ಹೋಗಬೇಕಾದ್ರೆ ಐ ಅಂಡರ್ಸ್ಟುಡ್ ದಟ್ ಗಾಡ್ ಆಲ್ಸೋ ಹ್ಯಾಸ್ ಫೀಲಿಂಗ್ಸ್. ಅವ್ರಿಗೂ ಫೀಲಿಂಗ್ ಇದೆ. ವೆನ್ ವಿ ಡೂ ಸಮಥಿಂಗ್ ದಟ್ ಈಸ್ ಅಗೇನ್ಸ್ಟ್ ದ ವರ್ಡ್ ಆಫ್ ಗಾಡ್, ಇಟ್ ಹರ್ಟ್ಸ್ ಹಿಮ್. ಅವ್ರಿಗೆ ನೋವಾಗುತ್ತೆ. ಆಲ್ಸೋ ಹೀ ಮೂವ್ಸ್ ವಿತ್ ಕಂಪ್ಯಾಷನ್. ಆಲ್ಸೋ ಹೀ ಈಸ್ ಹ್ಯಾಪಿ ಎಟ್ ಟೈಮ್ಸ್. ಬೇರೆ ಬೇರೆ ಇನ್ಸಿಡೆಂಟ್ಸ್ನ ವಾಕ್ಯದಲ್ಲಿ ನೋಡುವಾಗ ವಿ ಸಿ ದ ಇಮೋಷನ್ಸ್ ಆಫ್ ಗಾಡ್. ಹೀ ಈಸ್ ಹ್ಯಾಪಿ, ಹೀ ಈಸ್ ಸ್ಯಾಡ್, ಹೀ ರಿಜಾಯ್ಸಸ್ ಓವರ್ ಅಸ್. ಎಲ್ಲ ಸಂಗತಿಗಳು ಸ್ವಾಮಿಗೂ ಆ ಒಂದು ನೇಚರ್ ಇದೆ ಪ್ರಿಯರೇ. ಅದೇ ರೀತಿಯಲ್ಲಿ ಲೋಕದ ತಂದೆಗೂ ಇದೆ. ಅವ್ರಿಗೂ ನೋವಾಗುತ್ತೆ. ವೆನ್ ವಿ ಡೂ ಥಿಂಗ್ಸ್ ಅಗೇನ್ಸ್ಟ್ ಗಾಡ್. ನೋಹದ ಕಾಲದಲ್ಲಿ ನಾವು ನೋಡ್ತವೇನೆಂದರೆ, ದೇವರಿಗೆ ಭಾಳ ನೋವಾಗಿ ಹಿ ಕೇಮ್ ಟು ಅ ಡಿಸಿಷನ್ ದಟ್ ಹಿ ವಿಲ್ ಡಿಸ್ಟ್ರಾಯ್ ದಿಸ್ ವರ್ಲ್ಡ್ ವಿತ್ ಫ್ಲಡ್. ಈ ಲೋಕವನ್ನು ಜಲಪ್ರಳಯದಿಂದ ನಾಶ ಮಾಡಿಬಿಡ್ತಾನಂತ ಮಾಡಿದರು. ಓಕೆ, ಬಟ್
Then we read that he repented. He said, I shouldn't have done this. ನಾನಿದು ಮಾಡಬಾರ್ದಿತ್ತು. ಪ್ರಿಯರೇ, ಇವೆಲ್ಲ ಸಂಗತಿಗಳು ನಮಗೆ ಏನು ತಿಳಿಸ್ತದೇನೆ ಅಂದರೆ, ನಮ್ಮ ತಂದೆ ಇದ್ದಾರೆ. ಹಿ ಈಸ್ ಅ ಫಾದರ್. ಹಿ ಈಸ್ ಜಸ್ಟ್ ನಾಟ್ ಅ ಗಾಡ್. ಹಿ ಈಸ್ ಫಾದರ್ ಹೂ ಹ್ಯಾಸ್ ಇಮೋಷನ್ಸ್. ಪ್ರಿಯರೇ, ಇವತ್ತು ಸಹ when he looks at you, he looks at you with a loving heart. When he looks at you and me, ನಾವು ತಪ್ಪು ಮಾಡಿದ್ದೇವೆ, ನಾವು ಅವರ ವಿರುದ್ಧವಾಗಿ ಹೋಗಿದ್ದೇವೆ, ನಾವು ಎಷ್ಟೋ ಸರ್ತಿ ಸ್ವಾಮಿ ನಾವು ಪ್ರಾರ್ಥಿಸ್ತೇವೆ, ನಾವು ವಾಕ್ಯ ಓದ್ತೇವೆ, ನಾವು ಸೇವೆ ಮಾಡ್ತೇವೆ, ನಾವು ಎಲ್ಲವನ್ನು ಬಿಡ್ತೇವೆ, ನಾವು ನಿಮ್ಮ ಮಾರ್ಗದಲ್ಲಿ ನಡೀತೇವೆ. then again we fail. It hurts him, but he's always there to forgive all our sins. ಇಲ್ಲಿ ಸಹ ಮಗ ಹೋದ, ಲೋಕಕ್ಕೆ ಹೋದ, ಹಣ ಎಲ್ಲ ಖರ್ಚು ಮಾಡಿದ. ನಮಗೆ ಆ ಕತೆ ಗೊತ್ತಿದೆ, ನಾನು ಡೀಟೇಲ್ ಆಗಿ ಹೋಗೋದಿಲ್ಲ. ಅಲ್ಲಿ ಕಡೆಗೆ ಅವನು ಹಂದಿಗಳ ಹತ್ರ ಇತ್ಕೊಂಡು ಅಲ್ಲಿ he had a change of heart. He was totally transformed. He thought, what was my position in my father's house? ನನ್ನ ತಂದೆಯ ಮನೆಯಲ್ಲಿ ನನ್ನದೊಂದು ಸ್ಥಾನ ಏನಿತ್ತು? I had so many servants. I had all the luxurious thing. I had such a lavish buffet on the table. I had anything to eat I wanted. ಎಲ್ಲ ಇತ್ತು. ಇವತ್ತು ನನ್ನ ಪರಿಸ್ಥಿತಿ ಏನು? ಆದರೆ ಅವನು ಏನು ಮಾಡಿದ್ದಾನೆ ಅಂದರೆ, ಅಲ್ಲಿಂದ ಮನಸ್ಸು ಬದಲಾವಣೆ ಮಾಡಿ he came back. When he came back, his father again didn't say, ಇದ್ದದ್ದು ಎಲ್ಲ ಹಾಳು ಮಾಡಿದ್ದು, ನಿನಗೆ ಕೊಡುವ ಆಸ್ತಿ ಎಲ್ಲ ನಾನು ಕೊಟ್ಟೆ, ಯು ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಹೇಳಲಿಲ್ಲ. ದೇ ವಾಸ್ ಅ ಫೆಸ್ಟಿವಲ್. ಅಲ್ಲಿ ಒಂದು ಹಬ್ಬ ಆಯಿತು ಪ್ರಿಯರೇ. ಅಲ್ಲಿ ಆ ತಂದೆಗೆ ಮಗ ತಿರುಗಿ ಬಂದಲ್ಲ ಅಂತ ಎಂಥ ಸಂತೋಷ ಆಯಿತು. ಅದೇ ಈ ಲೋಕದ ತಂದೆ ಸಹ ಮಾಡ್ತಾರೆ. ಲೆಟ್ ಮೀ ಟೆಲ್ ಯು ದ್ಯಾಟ್ ಯಾವಾಗ ನಾವು ನಮ್ಮ ತಂದೆಯ ಮನಸ್ಸಿಗೆ ನೋವು ಮಾಡ್ತೇವೆ, ಅವರು ಹೇಳಿದ ಸಂಗತಿಯನ್ನು ನಾವು ಮಾಡೋದಿಲ್ಲ, ಅವ್ರಿಗೆ ವಿರುದ್ಧವಾಗಿ ನಾವು ಮಾತಾಡ್ತೇವೆ, ಅವ್ರಿಗೆ ಒಂದು ಅವಮಾನ ಇವತ್ತು ಇಷ್ಟು ಮಕ್ಕಳು ತಂದೆ ತಾಯಿಗೆ ಅವಮಾನ ಪಡಿಸ್ತಾರೆ, ತಂದೆ ತಾಯಿಗೆ ಮರ್ಯಾದೆ ಕೊಡಲ್ಲ, ತಂದೆ ತಾಯಿ ವಿರುದ್ಧವಾಗಿ ಸಂಗತಿಗಳು ಮಾಡ್ತಾರೆ. ಆದರೆ ಆ ತಂದೆ ಹೇಗೆ ಇರ್ತಾರೆ ಅಂದರೆ, ದೇ ಹ್ಯಾವ್ ಆಲ್ವೇಸ್ ಫಾರ್ ಗಿವನ್ ಯು ಇನ್ ದ ಹಾರ್ಟ್. ಅವ್ರು ಬಾಯಿ ತೆಗೆದು ಹೇಳಲಿಲ್ಲಾದರೂ ನೀವು ಮಾಡಿದ ಆ ತಂದೆ ಕ್ಷಮಿಸ್ಬಿಡ್ತಾರೆ. ಯಾವುದೇ ತಂದೆ ನನಗೆ ಇವನು ಇಷ್ಟು ನೋವು ಮಾಡಿದ್ದಾನೆ, ಇವನಿಗೆ ಒಂದು ಕೈನ ನೋಡ್ತಾನೆ ಅಂತ ಎಂದೂ ಹೇಳಲ್ಲ. ದೇ ಫಾರ್ ಗಿವ್. ಅದು ವಯಸ್ಸಾದದು ತಂದೆ ಬಗ್ಗೆ ನಾನು ಹೇಳಿದ್ದೆಲ್ಲ, ಅವ್ರಿಗೆ ರೋಡಲ್ಲಿ ಸಿಕ್ಕಿದಾಗ ಆ NGO ಅವ್ರಿಗೆ ಯಾರಿವರ ಮಕ್ಕಳು, ಇವರ ಮಕ್ಕಳನ್ನು ನಾವು ಹಿಡ್ಕೊಂಡು ತಗೊಂಡು ಬರಬೇಕು, ಇವರ ಮಕ್ಕಳಿಗೆ ನಾವು ಶಿಕ್ಷೆ ಕೊಡಬೇಕಂದಾಗ, ದೇ ವಿಲ್ ಡೂ ಸಮಥಿಂಗ್ ಟು ದಿಯರ್ ಸನ್ ಆ್ಯಂಡ್ ದೇ ಮೇ ಟೇಕ್ ಸಮ್ ಆ್ಯಕ್ಷನ್ ಅಗೇನ್ಸ್ಟ್ ದಿಯರ್ ಸನ್ ಅಂತ ತಿಳ್ಕೊಂಡು ಇಮ್ಮಿಡಿಯೇಟ್ಲಿ ಈ ಸೇಸ್, ನಾನು ಮನೆ ಬಿಟ್ಟು ಬಂದೆ. ಅಷ್ಟೇ ಅಲ್ಲ, ಅವ್ರ ಮನಸ್ಸಲ್ಲಿ ಹೇಳ್ತಾರೆ, ಐ ಹ್ಯಾವ್ ಫಾರ್ ಗಿವನ್. ಇವತ್ತು ಇಷ್ಟೋ ಅನಾಥ ಆಶ್ರಮಗಳು ಬಂದಿದೆ. ದೇರ್ ಆರ್ ಸೋ ಮೆನಿ ಓಲ್ಡ್ ಏಜ್ ಹೋಮ್. ಮುಂಚೆ ನಾವು ಬೇರೆ ದೇಶದಲ್ಲಿ ಓಲ್ಡ್ ಏಜ್ ಹೋಮ್ ಬಗ್ಗೆ ಕೇಳ್ತಾ ಇದ್ದೇವೆ. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಇಷ್ಟೋ ಓಲ್ಡ್ ಏಜ್ ಹೋಮ್ ಇದೆ. ಇವತ್ತು ಇಷ್ಟೋ ಮಕ್ಕಳು ತಂದೆ ತಾಯಿ ನಮಗೆ ಬೇಡ ಅಂತ ತಗೊಂಡೋಗಿ ಓಲ್ಡ್ ಏಜ್ ಹೋಮಲ್ಲಿ ಹಾಕ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ರೋಡ್ ಸೈಡಲ್ಲಿ ಬಿಟ್ಬಿಡ್ತಾರೆ. ಕೆಲವರು ಅವ್ರಿಗೆ ಮನೇಲಿ ಇಟ್ಕೊಂಡು, ನಾನು ಒಂದು ವಿಡಿಯೋ ಕ್ಲಿಪ್ ನೋಡಿದೆ, ಒಂದು ಸೊಸೆ, ಒಂದು ವಯಸ್ಸಾದದ್ದು ಈಸ್ ಅಬೌವ್ 80 years. ಆ ಸೊಸೆ ಆ ತಂದೆಗೆ, ಆ ಮಾವನಿಗೆ ಇಷ್ಟು ಕಿರುಕುಳ ಕೊಡ್ತಾರೆ. ಅದು ಯಾವುದೋ ಒಂದು CC ಕ್ಯಾಮ್ರಾದಲ್ಲಿ ಅದು ಕ್ಯಾಪ್ಚರ್ ಆಗಿ ಅದು ವೈರಲ್ ಆಗಿಬಿಟ್ಟಿತ್ತು. ಅದೇ ರೀತಿಯಲ್ಲಿ ಪ್ರಿಯರೇ, ಅವರು ಎಷ್ಟೇ ತೊಂದರೆ ಕೊಟ್ಟರು, ಇಷ್ಟೇ ಅಬ್ಯೂಸ್ ಮಾಡಿದರು. ಇವತ್ತು ಎಲ್ಡರ್ಲಿ ಪೀಪಲ್ ಅಬ್ಯೂಸ್ ತುಂಬ ಆಗ್ತಾಯಿದೆ. ಆದರೆ ಅವರ ಹತ್ರ ಹೋಗಿ ಮಾತಾಡುವಾಗ ಅವರು ಏನು ಹೇಳ್ತಾರೇನೆಂದರೆ, ಅವ್ರಿಗೆ ಬುದ್ಧಿ ಇಲ್ಲ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಆ ಮೆಚ್ಯೂರಿಟಿ ಇಲ್ಲ, ಅವರನ್ನು ನಾವು ಕ್ಷಮಿಸಿದವೆ. ಪ್ರಿಯರೇ, ದಿಸ್ ಈಸ್ ದ ಹಾರ್ಟ್ ಆಫ್ ಅ ಫಾದರ್. ಇವತ್ತು ನಿಮ್ಮ ಲೋಕದ ತಂದೆಯ ಮನಸ್ಸನ್ನು ನೋಯಿಸಿದ್ದೀರಾ, ಅವರು ನಿಮ್ಮನ್ನು ಕ್ಷಮಿಸಲಿಲ್ಲ ಅಂತ ತಿಳ್ಕೊಳ್ಬೇಡ್ರಿ. ನೀವು ಏನೋ ಮನಸ್ಸಲ್ಲಿ ಯೋಚನೆ ಮಾಡಿರ್ಬೋದು. ಈ ಹುಡುಗ ಏನು ಯೋಚನೆ ಮಾಡಿದ, ನಾನು ತಂದೆಯ ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆ ನಿಜ, ಆದರೆ ನನಗೆ ಒಂದು ಗೊತ್ತಿದೆ ಅಂದರೆ, ನಾನು ತಂದೆ ಬಳಿಗೆ ಹೋದರೆ ನನ್ನನ್ನು ಅವ್ರು ಸ್ವೀಕಾರ ಮಾಡ್ತಾರೆ. ಪ್ರಿಯರೇ, ನಮ್ಮ ಪರಲೋಕದ ತಂದೆ ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ಇವತ್ತು ಅವರಿಂದ ನಾವು ದೂರ ಹೋಗಿದ್ದೇವ, ಇವತ್ತು ಅವರ ವಾಕ್ಯದಿಂದ ದೂರ ಹೋಗಿದ್ದೇವ, ಪ್ರಾರ್ಥನೆ, ಆಲಯ, ದೇವರ ಸಂಗತಿಗಳಿಂದ ನಾವು ದೂರ ಹೋಗಿದ್ದೇವೆ. ಅವರು ಇನ್ನೂ ನಮ್ಮನ್ನು ಕಾಯ್ತಾ ಇದ್ದಾರೆ. ಅವ್ರಿಗೆ ನೋವಾಗಿದೆ. ಅವ್ರು ಹೇಳ್ತಾರೇನೆಂದರೆ, ನಾನು ನಿಮಗೆ ರಕ್ಷಣೆ ಕೊಟ್ಟಿದ್ದೇನೆ, ನಾನು ನಿಮಗೆ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದ್ದೇನೆ, ನೀವು ನನ್ನನ್ನು ಎಲ್ಲಿ ಬಿಟ್ಟು ಹೋಗಿದ್ದೀರಿ ಅಲ್ಲ, ನಾನು ಅಲ್ಲೇ ಇದ್ದಾನೆ, ನೀವು ನನ್ನ
ಸಮೀಪಕ್ಕೆ ಬನ್ನಿರಿ, ನಾನು ನಿಮ್ಮ ಸಮೀಪಕ್ಕೆ ಬರ್ತಾನೆ. ಪ್ರಿಯರೇ, ತಂದೆಯಾದ ದೇವರು ನಿಮ್ಮನ್ನು ಇವತ್ತು ನಿಮ್ಮಗೋಸ್ಕರ ಕಾಯ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಈ ಲೋಕದ ತಂದೆನೂ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಯಾರೋ ಒಬ್ಬರು ಕತೆ ಹೇಳಿದ್ದು ನೆನಪು ಬರ್ತದೆ ಅಂದರೆ, ಇದೇ ರೀತಿಯಲ್ಲಿ ಒಬ್ಬ ಯವನಸ್ಥ ಹುಡುಗ ತನ್ನ ತಂದೆ ತಾಯಿಯ ಮನೆ ಬಿಟ್ಟು ಬೇರೆ ಊರಿಗೆ ಹೋದ. ಯಾಕೆಂದರೆ ಅವರು ಇದ್ದದ್ದು ಒಂದು ಹಳ್ಳಿ. ಅದಕ್ಕೆ ಅವನಿಗೆ ಹಳ್ಳಿಯಲ್ಲಿ ಇರಲಿಕ್ಕೆ ಜೀವನ ಇಷ್ಟ ಇರಲಿಲ್ಲ. ಅವನಿಗೆ ಪಟ್ಟಣಕ್ಕೆ ಹೋಗಿ ಜೀವನ ಮಾಡಬೇಕಿತ್ತು. ಸೊ ಅವನು ಪಟ್ಟಣಕ್ಕೆ ಹೋಗಿ ಜೀವನ ಮಾಡಬೇಕಾದ್ರೆ ಅಲ್ಲಿ ಅವನಿಗೆ ಈ ಹುಡುಗನಿಗೆ ಆದ ಪರಿಸ್ಥಿತಿನೇ ಆಯಿತು. ಬೇರೆ ಯವನಸ್ಥರೇ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಜೇಬಲಿ ಕಾಸಿದೆನಾ? ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆನಾ? ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದೆನಾ? ತುಂಬ ಫ್ರೆಂಡ್ಸ್ ಇದ್ದಾರೆ. ಅದು ಏನು ಇಲ್ಲ ಅಂದರೆ ಯಾರೂ ಫ್ರೆಂಡ್ಶಿಪ್ ಮಾಡಲ್ಲ. ಆದರೆ ನಮ್ಮ ತಂದೆ ನಮ್ಮ ತಾಯಿ ನಮ್ಮನ್ನು ಪ್ರೀತಿಸ್ತಾರೆ. ನಿಮ್ಮ ತಂದೆ ನಿಮ್ಮ ಹತ್ರ ಇಷ್ಟು ಕಾಸಿದೆ ಅಂತ ನೋಡಿ ನಿಮ್ಮನ್ನು ಪ್ರೀತಿಸೋದಿಲ್ಲ, ನೀವು ಅವರ ಮಗ ಅಂತ ತಿಳ್ಕೊಂಡು ಪ್ರೀತಿಸ್ತಾರೆ. ಇವನಿಗೆ ಸಹ ಏನಾಯ್ತು ಅಂದರೆ, ಅಲ್ಲಿ ಹೋದ, ಬೇರೆ ಪಟ್ಟಣಕ್ಕೆ ಹೋದ, ಕೆಲಸ ಟ್ರೈ ಮಾಡಿದ, ಅವನಿಗೆ ಸರಿಯಾದ ಕೆಲಸ ಸಿಕ್ಕಿಲ್ಲ. ಅದಕ್ಕೆ ಅವನು ವಾಪಸ್ ಬರಬೇಕಾದ್ರೆ ಅವನಿಗೆ ತುಂಬ ಭಯ ಆಯಿತು. ಇನ್ನು ಏನು ನನ್ನ ತಂದೆ ನನ್ನನ್ನು ಸ್ವೀಕಾರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಅವರ ಅಪ್ಪನಿಗೆ ಒಂದು ಲೆಟರ್ ಬರ್ದ. ಆ ಲೆಟರಲ್ಲಿ ಏನು ಬರ್ದ ಅಂದರೆ, ಅವನೊಂದು ಟ್ರೈನಲ್ಲಿ ಪಾಸ್ ಆಗಬೇಕು. ಅವರ ಮನೆ ಆ ರೈಲ್ವೆ ಟ್ರ್ಯಾಕ್ ಸಮೀಪನೇ ಇತ್ತು. ಆ ರೈಲ್ವೆ ಟ್ರ್ಯಾಕ್ ಅವರ ಮನೆಗೆ ಯಾವಾಗಲೂ ಕಾಣ್ತಾ ಇತ್ತು. ಆಮೇಲೆ ಅವರ ಮನೆ ಮುಂದೆ ಒಂದು ದೊಡ್ಡ ಮರ ಇತ್ತು. ಅದಕ್ಕೆ ಆ ಮಗ ಲೆಟರ್ ಬರೀತಾನೆ ಅಂದರೆ, ನೀನು ನನ್ನನ್ನು ಕ್ಷಮಿಸಿದರೆ ನಮ್ಮ ಮನೆ ಮೇಲೆ ನಮ್ಮ ಮನೆ ಹತ್ರ ಮರ ಇದೆಯಲ್ಲ, ಅದರ ಮೇಲೆ ಒಂದು ಬಿಳಿ ಬಟ್ಟೆ ಹಾಕು. ನಾನು ಆ ಬಿಳಿ ಬಟ್ಟೆಯನ್ನು ನೋಡಿ ನಾನು ತಿಳ್ಕೊಳ್ತಾನೆ ಅಂದರೆ, ನೀನು ನನ್ನನ್ನು ಕ್ಷಮಿಸಿದಿ, ನಾನು ನೆಕ್ಸ್ಟ್ ಸ್ಟೇಷನಲ್ಲಿ ಇಳಿದು ನಾನು ಮನೆಗೆ ಬಂದುಬಿಡ್ತಾನೆ ಅಂತ ಆ ಮಗ ಲೆಟರ್ ಬರೀತಾನೆ. ಆ ತಂದೆಗೆ ಆ ಲೆಟರ್ ಸಿಕ್ಕಿದ ತಕ್ಷಣ ಆ ತಂದೆಗೆ ಭಾಳ ಸಂತೋಷ ಆಗುತ್ತೆ. ನನ್ನ ಮಗ ನಂಗೆ ತಿರುಗಿ ವಾಪಸ್ ಬರ್ತಾನಂತ ಹೇಳಿ ಆ ಮರ ಮೇಲೆ ಬರೀ ಒಂದು ಸಣ್ಣ ಬಟ್ಟೆ, ಬಿಳಿ ಬಟ್ಟೆ ಹಾಕುವುದಿಲ್ಲ. ಅವ್ರೇನು ಹೇಳ್ತಾರೆ ಅಂದರೆ, ಸಣ್ಣ ಒಂದು ಬಿಳಿ ಬಟ್ಟೆ ನಾನು ಹಾಕಿದರೆ ಗಾಳಿ ಬಂದರೆ ಆ ಬಿಳಿ ಬಟ್ಟೆ ಹಾರಿ ಹೋದರೆ ನನ್ನ ಮಗ ತಿಳ್ಕೊಳ್ತಾನೆ ನಾನು ಅವರನ್ನು ಕ್ಷಮಿಸೋದಿಲ್ಲ. ಅದಕ್ಕೆ ಆ ತಂದೆ ಇಡೀ ಮರವನ್ನೇ ಬಿಳಿ ಬಟ್ಟೆಯಿಂದ ಕವರ್ ಮಾಡಿಬಿಡ್ತಾರೆ. ಹಿ ಕವರ್ಸ್ ದ ಎಂಟೈರ್ ಟ್ರೀ ವಿತ್ ಅ ವೈಟ್ ಕ್ಲಾತ್. ಯಾಕೆಂದರೆ ಆ ಮಗ ಸರಿಯಾಗಿ ನೋಡಬೇಕು, ನಾನು ಅವನನ್ನು ಕ್ಷಮಿಸಿದ್ದೇನೆ, ಐ ಹ್ಯಾವ್ ಫಾರ್ಗಿವನ್ ಯು. ಪ್ರಿಯರೇ, ನೀವು ತಿಳ್ಕೊಳ್ತೀರಾ, ನಿಮ್ಮ ತಂದೆಯಾದ ದೇವರು ನಿಮ್ಮನ್ನು ಕ್ಷಮಿಸಲಿಲ್ಲ. ಸೈತಾನ ಹೇಳಿದ ಸುಳ್ಳು. ನಮ್ಮ ದೇವರು ನಮ್ಮ ಪಾಪ ಇಷ್ಟೇ ಕಡು ಕೆಂಪಾದರೂ ನಮ್ಮನ್ನು ಕ್ಷಮಿಸ್ತಾರೆ. ಹಿ ಹ್ಯಾಸ್ ಫಾರ್ಗಿವನ್ ಅಸ್. ದ ಬ್ಲಡ್ ಆಫ್ ಜೀಸಸ್ ಕ್ಲೆನ್ಸಸ್ ಅಸ್ ಫ್ರಮ್ ಆಲ್ ಅವರ್ ಸಿನ್ಸ್. ಈ ಲೋಕದ ತಂದೆ ವಿರುದ್ಧವಾಗಿ ನೀವು ಸಂಗತಿಗಳು ಮಾಡಿದ್ದೀರಿ. ಯು ಹ್ಯಾವ್ ಹರ್ಟೆಡ್ ಹಿಮ್, ಯು ಹ್ಯಾವ್ ಸೆಡ್ ಥಿಂಗ್ಸ್ ಟು ಹಿಮ್ ವಿಚ್ ಹ್ಯಾಸ್ ಬ್ರೋಕನ್ ಹಿಸ್ ಹಾರ್ಟ್, ಬಟ್ ಸ್ಟಿಲ್ ಹಿ ಲವ್ಸ್ ಯು. ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಈ ಪ್ರಿಯರೇ, ಈ ಫಾದರ್ಸ್ ಡೇ ಅಲ್ಲಿ ಒಂದನ್ನು ತಿಳ್ಕೊಳ್ರಿ, ನಿಮ್ಮ ತಂದೆಯಾದ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ಲೋಕದ ತಂದೆ ಪ್ರೀತಿಸ್ತಾರೆ. ಪರಲೋಕದಲ್ಲಿರುವ ತಂದೆ ನಿಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸ್ತಾರೆ. ಈ ಲೋಕದ ತಂದೆನೂ ನಿಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸ್ತಾರೆ. ಮೂರನೇ ಸಂಗತಿ ನಾವು ನೋಡ್ಕೊಳ್ತೇನೆ ಅಂದರೆ, ನಮ್ಮ ಲೋಕದ ತಂದೆ ನಮಗೆ ಒದಗಿಸ್ತಾರೆ. ಹಿ ಪ್ರೊವೈಡ್ಸ್ ಫಾರ್ ಅಸ್. ಮೂರನೇದಾಗಿ ನಾವು ನೋಡ್ತೇವೆ, ನಮ್ಮ ತಂದೆ ನಮಗೆ ಒದಗಿಸುವ ತಂದೆ ಆಗಿದ್ದಾರೆ. ಒನ್ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ದಟ್ ದ ಫಾದರ್ಸ್ ಆಫ್ ದಿಸ್ ವರ್ಲ್ಡ್ ಹ್ಯಾಸ್ ಇಸ್ ಟು ಪ್ರೊವೈಡ್ ಫಾರ್ ದೇರ್ ಫ್ಯಾಮ್ಲಿ. ಆದರೆ ಪ್ರಿಯರೇ, ನಮ್ಮ ಪರಲೋಕದ ತಂದೆಗೆ ಒಂದು ಹೆಸರಿದೇನೆಂದರೆ ಯೆಹೋವ ಈರೆ, ನಮಗೆ ಎಲ್ಲವನ್ನೂ ಒದಗಿಸುವ ದೇವರು. ಈ ಲೋಕದ ತಂದೆಗೆ ಕೇಳಿ ನೋಡ್ರಿ, ಅವರ ಚಿಂತೆ ಏನೆಂದರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಮನೆ ಆಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಆಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಆಹಾರ ಸಿಗಬೇಕು, ನಮ್ಮ ಮಕ್ಕಳು ಒಳ್ಳೆ ಬಟ್ಟೆ ಆಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಗ್ಯಾಜೆಟ್ಸ್ ಇರಬೇಕು. ಒಬ್ಬರ ತಂದೆ ಜೊತೆ ನಾನು ಮಾತಾಡಬೇಕಾದ್ರು ಹೇಳ್ತಾಯಿದ್ರು, ನನ್ನ ಮಗನೂ ಈ ಕಾಲೇಜಿಗೆ ಹೋಗ್ತಾನೆ ನೋಡಿ, ಎಲ್ಲ ಅವನ ಫ್ರೆಂಡ್ಸ್ ಹಂಗೆ ಅವೊಂದು ಸ್ಟ್ಯಾಂಡರ್ಡ್ ಅದೇ ಇರಬೇಕು, ಇಲ್ಲರೆ ನನ್ನ ಮಗನನ್ನು ಹೇಗೆ ನೋಡ್ಕೊಳ್ತಾರೆ. ಪ್ರಿಯರೇ, ತಂದೆಯಂದಿರು ಎಷ್ಟೋ ಬಡವರು ಇರ್ತಾರೆ, ಎಷ್ಟು ಕಷ್ಟಪಡ್ತಾರೆ. ನಂಗೆ ಗೊತ್ತಿದೆ, ಕೆಲವು ತಂದೆಯಂದಿರು ನಮ್ಮ ಸಭೆಯಲ್ಲಿನೇ ಇದ್ದಾರೆ, ಬೆಳಿಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗ್ತಾರೆ, ರಾತ್ರಿವರೆಗೆ ದುಡಿತಾರೆ. ಯಾಕೆಂದರೆ ಮಕ್ಕಳ ಫೀಸ್ ಕಟ್ಟಬೇಕು, ಮಕ್ಕಳಿಗೆ ಶಾಲೆಯಲ್ಲಿ ಕಾಲೇಜಲ್ಲಿ ಅವಮಾನ ಆಗಬಾರ್ದು. ದೇ ವರ್ಕ್ ಸೋ ಹಾರ್ಡ್ ಬಿಕಾಸ್ ಹಿ ಈಸ್ ಅವರ್ ಪ್ರೊವೈಡರ್. ಯುವರ್ ಫಾದರ್ ಆಲ್ಸೋ ಹ್ಯಾಸ್ ಥಾಟ್ ಅಬೌಟ್ ಯು ಆಲ್. ಹಿ ಥಿಂಕ್ಸ್ ಅಬೌಟ್ ಯು ಆಲ್. ಅವರು ನಿಮ್ಮ ಎಲ್ಲ ಸಂಗತಿಗಳು, ನಿಮಗೆ ಏನು ಇಷ್ಟ ಇದೆನೋ ಅದನ್ನು ಕೊಡಲಿಕ್ಕೆ ಪ್ರಯಾಸ ಪಡ್ತಾರೆ. ಒಂದು ವಚನ, ದೇವರ ವಾಕ್ಯ
ವಾಕ್ಯದಲ್ಲಿ ಓದ್ಕೊಳ್ಳುವ ನಮ್ಮ ಪರಲೋಕದ ತಂದೆ ಏನು ಮಾಡ್ತಾರೆ ಅಂತ. ಲೆಟ್ಸ್ ರೀಡ್ ದ್ಯಾಟ್ ಇನ್ ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನದಿಂದ. Therefore I say unto you, the book of Matthew chapter 6 verse 25 onwards. Therefore I say unto you, take no thought for your life, for what ye shall eat, or what ye shall drink, for what your body should wear, ye shall put on. Is not the life more than meat, and body than raiment? Behold the fowls of the air, for they sow not, neither do they reap, neither gather into barns, yet your heavenly Father feedeth them. Are you not much better than they? Which of you by taking thought can add 1 cubit unto his stature? And why take ye thought for raiment? Consider the lilies of the field, how they grow, they toil not, neither do they spin. And yet I say unto you, that even Solomon in all his glory was not arrayed like one of these. Wherefore if God so clothe the grass of the field, which today is and tomorrow is cast into the oven, shall he not much more clothe you, O ye of little faith? Therefore take no thought, saying, what shall we eat, what shall we drink, or wherewith we shall be clothed. ಪ್ರಿಯರೇ, ಇವೆಲ್ಲ ಸಂಗತಿಗಳು, ದಿಸ್ ಇಸ್ ಸೋ ಟ್ರೂ. ನನಗೆ ಮತ್ತು ಪಾಸ್ಟ್ರಿಗೆ ಒಂದು ಅಭ್ಯಾಸ ಇದೆ. ವಿ ಲೈಕ್ ನೇಚರ್. ನಮಗೆ ನೇಚರನ್ನು ನೋಡೋದು ಬಹಳ ಇಷ್ಟ. ಗಿಡ, ಮರ, ಪಕ್ಷಿ ಎಲ್ಲ ಸೃಷ್ಟಿಯನ್ನು ನೋಡಲಿಕ್ಕೆ ವಿ ಎಂಜಾಯ್ ಇಟ್ ಅ ಲಾಟ್. ಯಾಕೆಂದರೆ ಅದು ದೇವರ ಸೃಷ್ಟಿ. ಒಂದು ಹೂವನ್ನು ನಾವು ಕೆಲವು ಸರ್ತಿ ನೋಡ್ತೇವೆ. ಆ ಹೂವ ಬಣ್ಣ, ಆ ಹೂ ಅದಕ್ಕೆ ಇದ್ದ ಒಂದು ಆಕಾರ, ಒಂದು ಹೂ ಇದ್ದಂಗೆ ಇನ್ನೊಂದು ಹೂ ಇಲ್ಲ. ಒಂದು ಪಕ್ಷಿ ಇದ್ದಂಗೆ ಇನ್ನೊಂದು ಪಕ್ಷಿ ಇಲ್ಲ. ನಮ್ಮದೊಬ್ಬರು ಫ್ರೆಂಡ್ ಇದ್ದಾರೆ, ಅವರ ಮನೆ ಹತ್ರ ಅದು ಹೇಗಂತ ಗೊತ್ತಿಲ್ಲ, ಅವ್ರು ಬರ್ಡ್ ಫೀಡರ್ಸ್ ಇರ್ತಾರೆ ನಿಜ, ಆದರೆ ಅವರ ಮನೆ ಹತ್ರ ಪಕ್ಷಿಗಳು ಬರುತ್ತೆ ನೋಡಿದರೆ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಒಂದು ಸರ್ತಿ ನಾವು ಅವರ ಮನೆ ವಿಸಿಟ್ ಮಾಡಲಿಕ್ಕೆ ಹೋದಾಗ ಅವರೇ ಹೇಳ್ತಾಯಿದ್ರು, ಇವತ್ತು ಯಾವ ಥರದ್ದು ಪಕ್ಷಿಗಳು ಬಂದಿದೆ, ಅದರ ಸ್ವರ ಬೇರೆ, ಅದರ ಕಲರ್ ಬೇರೆ, ಅದರ ನೇಚರ್ ಬೇರೆ, ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ಬಟ್ ಇನ್ನೊಂದು ಸಂಗತಿ ಹೇಳ್ಯಾ, ಒಂದು ಪಕ್ಷಿನೂ ಆಹಾರ ಇಲ್ಲದೆ ಅದು ಪ್ರಾಣ ಬಿಟ್ಟಿಲ್ಲ ಪ್ರಿಯರೇ. ಪರಲೋಕದ ತಂದೆ ಅದಕ್ಕೆ ಬೇಕಿದ್ದ ಆಹಾರವನ್ನು ಒದಗಿಸ್ತಾರೆ. ದೇರ್ ಆರ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಕ್ರೀಚರ್ಸ್ ಇನ್ ದಿಸ್ ವರ್ಲ್ಡ್. ಅಲ್ಲಿ ನಾವು ಸಾದಾ ಒಂದು ಹುಲ್ಲಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಕೆಲವು ವೈಲ್ಡ್ ಫ್ಲವರ್ಸ್ ಗ್ರೋ ಆಗುತ್ತೆ. ಅದು ಎಷ್ಟು ಸುಂದರವಾಗಿ ಇರುತ್ತೆ ಪ್ರಿಯರೇ. ಆ ಪಕ್ಷಿ, ಒಂದು ಕಡೆ ನಾವು ಹೋಗಿದ್ದೆವು, ಇಷ್ಟು ಪಕ್ಷಿಗಳಿತ್ತೆ ಅಂದರೆ ಅವೆಲ್ಲ ಗೂಡು ಕಟ್ಟಿತ್ತು. ಆ ಗೂಡು ಕಟ್ಟಿ ಮೊಟ್ಟೆ ಇಟ್ಟಿತ್ತು, ಕೆಲವು ಮೊಟ್ಟೆ ಒಡೆದು ಮರಿಯಾಗಿತ್ತು. ಆದರೆ ತಾಯಿ ಮತ್ತು ತಂದೆ ಹೋಗಿ ಆ ಮಕ್ಕಳಿಗೆ ಆಹಾರ ತೊಗೊಂಡು ಬರ್ತಿದ್ದು. ಒಂದು ಆ ಪಕ್ಷಿದು ಮರಿನೂ ಹಸುವೆಯಿಂದ ಇರಲಿಲ್ಲ. ಇದು ಪರಲೋಕದ ತಂದೆ. ಈ ಲೋಕದ ತಂದೆ ನೋಡ್ರಿ, ಹಗಲು ಇರುಳು ಕೆಲಸ ಮಾಡ್ತಾರೆ. ನೀವು ಏಳುವ ಮುಂಚೆ ಮನೆ ಬಿಟ್ಟಿರ್ತಾರೆ, ನೀವು ಮಲಗಿದ ನಂತರ ಮನೆಗೆ ಬರ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಇಷ್ಟು ತಂದೆಂದರು ಈ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾರೆ. ಪ್ರಿಯರೇ, ನಮ್ಮ ತಲೆಯಲ್ಲಿ ಒಂದು ಕಲ್ಪನೆ ಇದೆ ಅಂದರೆ, ಇವರು ಬೇರೆ ದೇಶಕ್ಕೆ ಹೋಗ್ತಾರೆ, ಇವರಲ್ಲಿ ಎಷ್ಟೋ ಸಂಪಾದನೆ ಮಾಡ್ತಾರೆ, ಇವರಲ್ಲಿ ಚೆನ್ನಾಗಿರ್ತಾರೆ. ನಾವು ನೋಡಿದ್ದೇವೆ, ಮಿಡ್ಲ್ ಈಸ್ಟ್ ಕಂಟ್ರೀಸ್ಗೆ ನೀವು ಹೋದರೆ ಆ ಒಂದು ಬಿಸಿಲಲ್ಲಿ, ಇಟ್ಸ್ ಅಬೌವ್ 50 degrees, ಅಂಥ ಬಿಸಿಲಲ್ಲಿ ಅವರಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಕೆಲವು ತಂದೆಯಂದರ ಹತ್ರ ನಾವಲ್ಲಿ ಮಾತಾಡುವಾಗ ಅವರು ಒಂದು ಸೋಪನ್ನು 1 ತಿಂಗಳು ಯೂಸ್ ಮಾಡ್ತಾರೆ, ಒಂದು ಸಣ್ಣ ಟೂತ್ಪೇಸ್ಟನ್ನು 1 ಇಡೀ ತಿಂಗಳು ಯೂಸ್ ಮಾಡ್ತಾರೆ. ಏನು ಮಾಡ್ತಾರೆ, ಅಲ್ಲಿ ಬಂದ ಎಲ್ಲ ಸಂಬಳ ಎಲ್ಲ ಪೈಸಾ ಮನೆಗೆ ಕಳಿಸ್ತಾರೆ. ಯಾಕೆ? ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ನನ್ನ ಮಕ್ಕಳಿಗೆ ನಾನು ಒದಗಿಸಬೇಕು. ಪ್ರಿಯರೇ, ಹೇಗೆ ಪರಲೋಕದ ತಂದೆ ನಿಮಗೆ ಒದಗಿಸ್ಬೇಕಂತ ಯೋಚನೆ ಮಾಡ್ತಾರೋ, ಅದೇ ರೀತಿಯಲ್ಲಿ ಲೋಕದ ತಂದೆದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ನೀವು ಈ ಹುಡುಗರನ್ನು ನೋಡಿ, ಮದುವೆಗಿಂತ ಮುಂಚೆ ದೇ ಆರ್ ಟೋಟಲಿ ಡಿಫ್ರೆಂಟ್. They go out, they spend their money, they have a lavish living. ಅವ್ರಿಗೆ ಸೇವಿಂಗ್ಸ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆನೂ ಯೋಚನೆ ಇರಲ್ಲ. ಆದರೆ ಮದುವೆ ಆದ ಮೇಲೆ ದೇ ಚೇಂಜ್. ಮಗು ಆದ ಮೇಲೆ ದೇ ಟೋಟಲಿ ಚೇಂಜ್. ಯಾಕೆಂದರೆ ದಟ್ ರೆಸ್ಪಾನ್ಸಿಬಿಲಿಟಿ ಹಿಟ್ಸ್ ದೆಮ್. ಅದು ಇವಾಗ ಬ್ಯಾಂಗ್ಳೂರು ಸಿಟಿದಲ್ಲಿ ದೇ ಹ್ಯಾವ್ ಟು ರಿಯಲಿ ಸೇವ್. ಯಾಕೆಂದರೆ ಸ್ಕೂಲ್ ಎಜುಕೇಷನ್ ಇಷ್ಟು ಹೈ ಇದೆ, ಮಕ್ಕಳ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಸೋ ಹೈ. ಮತ್ತು ಎಂಥ ಒಂದು ಬಡ ಪ್ಯಾರೆಂಟ್ಸ್ ಇದ್ದರು ನಾನು ನೋಡೋದು ಇವತ್ತು
ಗೊತ್ತೇನೆಂದರೆ, ದೇ ಆಲ್ ವಾಂಟ್ ದೇರ್ ಚಿಲ್ಡ್ರನ್ ಟು ಸ್ಟಡಿ ಇನ್ ಗುಡ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್. ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹೋಗ್ತಾರ್ರಿ ಅಂತ ನಮಗೆ ಹೇಳ್ತಾರೆ. ಯಾಕೆ? ಬಿಕಾಸ್ ದೇ ಡಿಸೈರ್ ಗುಡ್ ಥಿಂಗ್ಸ್ ಫಾರ್ ಯು, ದೇ ವಾಂಟ್ ಟು ಪ್ರೊವೈಡ್ ಗುಡ್ ಥಿಂಗ್ಸ್ ಫಾರ್ ಯು. ಕೆಲವು ವರ್ಷಗಳ ಹಿಂದೆ ಒಂದು ಪೇಪರಲ್ಲಿ ಒಂದು ರೈಟಪ್ ಬಂದಿದ್ದರು. ಒಬ್ಬ ಮುಂಬೈದಲ್ಲಿ ಅವ 3 ಗಂಟೆಗೆ ಎದ್ದು ಚಾಯ್ ಮಾಡ್ತಾನೆ. ಯಾಕೆಂದರೆ ಮುಂಬೈ ಇಸ್ ಅ ಸಿಟಿ ವಿಚ್ ಡಸಂಟ್ ಸ್ಲೀಪ್. ಅಲ್ಲಿ 3 ಗಂಟೆಗೆ ಎದ್ದು ಅವನು ಮಲಗಲಿಕ್ಕೆ ಹೋಗೋದು 12 ಗಂಟೆಗೆ, ಬೆಳಿಗ್ಗೆ 3 ಗಂಟೆಗೆ ಎದ್ದು ಅವನು ಚಾಯ್ ಮಾರೋದು. ಇಡೀ ದಿವಸ ಅವನ ಕೆಲಸ ಏನೆಂದರೆ ಅವ್ನು ಚಾಯ್ ವಾಲ, ಅವ್ನು ಚಾಯ್ ಮಾರೋದು. ಅವನಿಗೆ ಅವನ ಮನೆಯಿಂದ ಫೋನ್ ಬರುತ್ತೆ. ಫೋನ್ ಬಂದು ಅವನಿಗೆ ನ್ಯೂಸ್ ಏನು ಬರುತ್ತೆ ಅಂದರೆ, ಅವನ ಮಗಳು ಫೋನ್ ಮಾಡಿ ಹೇಳ್ತಾಳೆ, ನಾನು CA ಎಕ್ಸಾಮನ್ನು ನಾನು ಪಾಸ್ ಮಾಡಿದೆ ಅಂತ. ಐ ಹ್ಯಾವ್ ಕ್ರ್ಯಾಕ್ಟ್ CA ಎಕ್ಸಾಮ್, ನಾನು CA ಎಕ್ಸಾಮಲ್ಲಿ ಪಾಸ್ ಆಗಿದ್ದಾನೆ, ನಾನೀಗ CA ಆಗಿದ್ದೇನೆ ಅಂತ. ಆ ತಂದೆಗೆ ಭಾಳ ಸಂತೋಷ ಆಯಿತು. ಆದರೆ CA ಏನಂತ ಗೊತ್ತಿಲ್ಲ. ಆದರೆ ಆ ತಂದೆ ಅಲ್ಲಿದ್ದ ಜನರು ಹೇಳ್ತಾರೇನೆಂದರೆ, ಅವನು ಹಾಕಿದ್ದ ಬಟ್ಟೆನೇ ಹಾಕ್ತಾನೆ, ಅವನು ಬೇರೆ ಬಟ್ಟೆ ಹಾಕಿದ್ದು ನಾವು ನೋಡೇ ಇಲ್ಲ, ಅವನು ರಜಾ ತಗೊಂಡದ್ದು ನಾವು ನೋಡೇ ಇಲ್ಲ. ಅವ ಕಷ್ಟಪಟ್ಟು ಚಳಿಯಾಗಲಿ ಮಳೆ ಆಗಲಿ ಗಾಳಿ ಆಗಲಿ ಬಿಸಿಲಾಗಲಿ ಏನೇ ಇದ್ದರೂ ಈಸ್ ಟು ಸ್ಟ್ಯಾಂಡ್ ದೇರ್. ಎಲ್ಲರಿಗೂ ಹೇಳ್ತಿದ್ದೇನೆಂದರೆ, ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾಳೆ, ನನ್ನ ಮಗಳು ಚೆನ್ನಾಗಿ ಓದ್ತಾಳೆ. ಇವತ್ತು ನಾವು ನೋಡ್ತೇವೆ ನಮ್ಮದೆಷ್ಟೊಂದು ಕ್ರಿಕೆಟರ್ಸು ಅವರ ತಂದೆಯಂದಿರು ಮಾಡಿದ ಸ್ಯಾಕ್ರಿಫೈಸ್ ಅವ್ರಿಗೆ ಇವತ್ತು ಒಳ್ಳೆ ಕ್ರಿಕೆಟರ್ಸ್ ಆಗಿದ್ದಾರೆ, ಒಳ್ಳೆ ಇವತ್ತು ಸ್ಟಾರ್ಟಪ್ ಕಂಪನೀಸಲ್ಲಿದ್ದಾರೆ, ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ. ಯಾಕೆ ಗೊತ್ತಾ? ದ ಸ್ಯಾಕ್ರಿಫೈಸ್ ದಟ್ ದ ಫಾದರ್ಸ್ ಹ್ಯಾವ್ ಡನ್. ಒಂದು ಹೊತ್ತು ಊಟ ಮಾಡ್ತಾರೆ, ಒಂದು ಹೊತ್ತು ಊಟ ಮಾಡಿ ಇದ್ದ ಹಣವನ್ನು ಸೇರಿಸಿ ತಮ್ಮ ಮಕ್ಕಳಿಗೆ ಆಗಲಿ ಅಂತ. ಪ್ರಿಯರೇ, ನಾವಿದೆಲ್ಲ ಓದಿದ್ದೇವಲ್ಲ, ನಮ್ಮ ಪರಲೋಕದ ತಂದೆ ನಮಗೋಸ್ಕರ ಇಷ್ಟು ಚಿಂತೆ ಮಾಡಿ ನಮಗೆ ದ ಬೆಸ್ಟನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಕೆಲವು ಸರ್ತಿ ನಮಗೆ ಅನ್ನಿಸ್ತದೆ, ಒಬ್ಬ ಮಗ ತಂದೆ ಮೇಲೆ ಭಾಳ ಕೋಪ ಮಾಡಿಕೊಂಡು, ಸಣ್ಣ 10th ಸ್ಟ್ಯಾಂಡರ್ಡ್ ಹುಡುಗ, ಅವನಿಗೆ ಒಂದು ಐಫೋನ್ ಬೇಕಾಗಿತ್ತು. ಹಿಸ್ ಫಾದರ್ ಕುಂಟ್ ಅಫೋರ್ಡ್ ಟು ಗಿವ್ ಹಿಮ್ ಎನ್ ಐಫೋನ್. ಹಿ ಮಿಸ್ಅಂಡರ್ಸ್ಟುಡ್ ಹಿಸ್ ಫಾದರ್. ಪ್ರಿಯರೇ, ನಾವು ಮಕ್ಕಳಾಗಿಯೂ ನಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಬೇಕಾ? ನಮ್ಮ ತಂದೆ ತಾಯಿಗೆ ಇಷ್ಟೇ ಕೆಪಾಸಿಟಿ ಇದೆ, ವಿ ಶುಡ್ ಬಿ ವಿದಿನ್ ದ ಲಿಮಿಟ್ಸ್. ನನಗೆ ನನ್ನ ತಂದೆ ಇದನ್ನು ಕೊಡಿಸಲಿಲ್ಲ, ನನ್ನ ತಂದೆ ಯಾವಾಗಲೂ ಬೇಡ ಅಂತ ಹೇಳ್ತಾರೆ. ವೈ? ಬಿಕಾಸ್ ಹಿ ನೋಸ್ ವಾಟ್ ಈಸ್ ಗುಡ್ ಫಾರ್ ಯು, ಹಿ ನೋಸ್ what will be a blessing to you, what will help you in your studies and in your future. ಅದಕ್ಕೆ ತಕ್ಕಂಗೆ ಅವ್ರು ಮಾಡ್ತಾರೆ. ನಾವು ಸಣ್ಣ ಸಣ್ಣ ವಿಷಯಕ್ಕೆ ನಮ್ಮ ಅಪ್ಪ ಇದು ಕೊಡಿಸ್ಲಿಲ್ಲ, ನಮ್ಮ ಅಪ್ಪ ಅದು ಕೊಡಿಸ್ಲಿಲ್ಲ, ನಮ್ಮ ಅಪ್ಪನಿಗೆ ಏನೇ ಕೇಳಿದ್ರು ಬೇಡ ಅಂತಾರೆ. ಹಾಗೆ ಇರಲ್ಲ ಪ್ರಿಯರೇ. ಅವರ ಸ್ಯಾಕ್ರಿಫೈಸನ್ನು ನೋಡ್ರಿ. ಅವರ ದೊಡ್ಡ ಜವಾಬ್ದಾರಿ ಏನೆಂದರೆ, ನನ್ನ ಮಕ್ಕಳು, ಅವ್ರಿಗೆ ಒಳ್ಳೆಯ ಆಹಾರ, ಅವ್ರಿಗೆ ಒಳ್ಳೆಯ ಎಜುಕೇಷನ್, ಅವ್ರಿಗೆ ಒಂದು ಒಳ್ಳೆಯ ಮನೆ, ಅವ್ರಿಗೆ ಬೇಕಿದ್ದ ಒಳ್ಳೆಯ ಸಂಗತಿಗಳು. ಅವರ ಕನಸೇನು? ತಂದೆಯ ಕನಸು ಏನೆಂದರೆ, ನಾಳೆ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಜೀವನವನ್ನು ಜೀವಿಸಲಿ ಅಂತ ಹೇಳಿ. ಪ್ರಿಯರೇ, ಲೋಕದ ತಂದೆ ನಮಗೋಸ್ಕರ ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿ ಎಲ್ಲವನ್ನೂ ಒದಗಿಸ್ತಾರೆ. ಪರಲೋಕದ ತಂದೆಗೆ ಇನ್ನೊಂದು ಹೆಸರು ಯೆಹೋವ ಈರೆ, ನಮಗೆ ಒದಗಿಸುವ ದೇವರು. ಇವತ್ತು ನಾವು ಇನ್ನೊಂದು ಆವರ್ತಿ ನಾವು ನೋಡಿಕೊಂಡೇವು, ನಮ್ಮ ತಂದೆ ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮ ತಂದೆ ನಮ್ಮನ್ನು ಕ್ಷಮಿಸ್ತಾರೆ, ನಮ್ಮ ತಂದೆ ನಮಗೆ ಒದಗಿಸ್ತಾರೆ. ನಿಮ್ಮ ತಂದೆ ಬಗ್ಗೆ ಯೋಚನೆ ಮಾಡಿರಿ. ಪರಲೋಕದ ತಂದೆನೂ ಹಾಗೆ, ಈ ಲೋಕದ ತಂದೆನೂ ಹಾಗೆ. ಇವತ್ತು ನಿಮಗೆ ತಂದೆ ಇದ್ದರೆ ಯು ಆರ್ ಬ್ಲೆಸ್ಡ್. ಎಷ್ಟೋ ಜನರಿಗೆ ತಂದೆ ಇಲ್ಲ. Don't neglect them, don't reject them. Be thankful to God that you have a father, a earthly father and a heavenly father.